ಏನು ಸಕ್ಕರೆ ನಾಡು ಮಂಡ್ಯಕ್ಕೂ ಸಿಗಲಿದೆಯಾ ವಿಮಾನಯಾನ ಸೇವೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಂಡ್ಯಕ್ಕೆ ಏರ್ಪೋರ್ಟ್ ತರೋದಕ್ಕೆ ಮಂಡ್ಯ ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಮಂಡ್ಯಕ್ಕೆ ಏರ್ಪೋರ್ಟ್ ತರಲೇಬೇಕು ಅಂತ ಮಂಡ್ಯದ ಶಾಸಕರು ಇದೀಗ ಕಸರತ್ತನ್ನ ಮಾಡ್ತಾ ಇದ್ದಾರೆ. ವಿಮಾನಯಾನ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಇದೀಗ ಶಾಸಕರು ಸಜ್ಜಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನಯಾನ ಸಚಿವರು ಕೇಂದ್ರ ಸರ್ಕಾರಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಬೇಕು ಅಂತ ಪತ್ರ ಬರೆಯೋದಕ್ಕೆ ಶಾಸಕರು ಸಜ್ಜಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ ರವಿ ಗಣಿಗ, ಪಿ ರವಿಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ನೆಲಮಂಗಲದಲ್ಲಿ ವಿಮಾನಯಾನ ನಿಲ್ದಾಣಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೊಂದು ವಿಮಾನ ನಿಲ್ದಾಣದ ಚಿಂತನೆ ಇದೆ ಅಂತ ಕೇಂದ್ರ ಸಚಿವರು ಹೇಳಿದರು. ಇನ್ನು ಮತ್ತೊಂದು ವಿಮಾನ ನಿಲ್ದಾಣದ ಚಿಂತನೆ ಇದೆ ಅಂತಂದರೆ ನೆಲಮಂಗಲದ ಬದಲಾಗಿ ಮಂಡ್ಯಕ್ಕೆ ನಿರ್ಮಾಣ ಮಾಡಿಕೊಡಿ. ಕರ್ನಾಟಕಕ್ಕೆ ಮತ್ತೊಂದು ಏರ್ಪೋರ್ಟ್ ಬೇಕಾಗಿದೆ ಅಂದ ಮೇಲೆ ಅದನ್ನು ಬೆಂಗಳೂರಿಗೆ ಯಾಕೆ, ಅದನ್ನು ಮಂಡ್ಯಕ್ಕೆ ನೀಡಿದ್ರೆ ಏನೋ ಒಂದು ಉಪಯೋಗ ಆಗುತ್ತೆ ಅಂತ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸಚಿವರು ಮಂಡ್ಯದ ಸಂಸದರನ್ನ ಭೇಟಿ ಮಾಡ್ತೀನಿ ಅಂತ ಶಾಸಕರು ಇದೀಗ ಮಾತನಾಡಿದ್ದಾರೆ. ಇನ್ನು ಮಂಡ್ಯಕ್ಕೆ ಏರ್ಪೋರ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯಕ್ಕೂ ವಿಮಾನಯಾನದ ಸೇವೆ ಏನಾದರೂ ಸಿಗುತ್ತಾ? ಯಾಕಂದರೆ ಮಂಡ್ಯಕ್ಕೆ ಏರ್ಪೋರ್ಟ್ ತರೋದಕ್ಕೆ ಮಂಡ್ಯ ಶಾಸಕರು ಈಗ ಕಸರತ್ತು ಆರಂಭಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗ್ತೀನಿ, ಅದೇ ರೀತಿಯಾಗಿ ಮಂಡ್ಯದ ಎಲ್ಲ ಶಾಸಕರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಮುಂದಾಗ್ತೀನಿ ಅಂತ ಮಂಡ್ಯದ ಶಾಸಕರು ಇದೀಗ ಮಾತನಾಡ್ತಾ ಇದ್ದಾರೆ. ವಿಮಾನಯಾನ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೂ ಕೂಡ ಇದೀಗ ಮಂಡ್ಯದ ಶಾಸಕರು ಸಜ್ಜಾಗಿದ್ದಾರೆ. ಮಂಡ್ಯದಲ್ಲಿ ಶಾಸಕ ರವಿ ಗಣಿಗ, ಪಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕೆಲಸ ಕೊಡ್ಲೇಬೇಕದು, ಅದು ನಮ್ಮ ಏನು ಈಗೋನೆಸ್ ಅಲ್ಲ, ಗುರಿ ಅದು. ಮಂಡ್ಯ ಅಭಿವೃದ್ಧಿ ಆಗ್ಬೇಕು. ಈಗ ಇನ್ನೊಂದು ಹೇಳ ನಿಮಗೆ, ನೆಲಮಂಗಲದಲ್ಲಿ 2ನೇ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ದೇವನಹಳ್ಳಿಗೆ ನೆಲಮಂಗಲಕ್ಕೆ 15 ಕಿಲೋಮೀಟರ್. ಅಲ್ಲಿ ಯಾಕೆ ಮಾಡ್ತೀರಾ? ನಾನೊಂದು ಅಪ್ಲಿಕೇಶನ್ ಕೊಡೋಣ ಅಂತಿದ್ದೀನಿ ವಾಯುಯಾನ ಸಚಿವರಿಗೆ. ಮಂಡ್ಯ ಮದ್ದೂರು ಮಧ್ಯ ಮಾಡಿ ಹತ್ರ ಆಗುತ್ತೆ, ಇಲ್ಲಿಂದ 2 ಸಿಟಿ ಸಿಗುತ್ತೆ. ಕೇರಳದವ್ರು ಬರ್ತಾರೆ, ಈ ಕಡೆ ತಮಿಳ್ನಾಡವ್ರು ಬರ್ತಾರೆ, ಈ ಕಡೆ ಅಭಿವೃದ್ಧಿ ಆಗುತ್ತೆ. ಮಂಡ್ಯ ಮದ್ದೂರು ನಡುವೆ ಮಾಡಿ ಏರ್ಪೋರ್ಟ್ನ ಅಂತ ಕೇಳೋಣ ಅಂತಿದೀವಿ. ಅಭಿವೃದ್ಧಿ ಆಗ್ಬೇಕಾದ್ರೆ ಇದೆಲ್ಲ ಬರಬೇಕು. ಬರೋದ್ರಿಂದ ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. 45 ನಿಮಿಷದಲ್ಲಿ ನೀವು ಬೆಂಗಳೂರಿಂದ ಮಂಡ್ಯ ರೀಚ್ ಆಗ್ಬೇಕಾದ್ರೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬಂದ್ರೆ ಮಂಡ್ಯ ಬದಲಾಗ್ತದೆ. ಎಲ್ಲದಕ್ಕೂ ವಿರೋಧ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಅಣೆ ಕಟ್ಟಬೇಕಾದ್ರೂ ವಿರೋಧ ಮಾಡ್ತಾರೆ, ಪ್ರತಿಯೊಂದು ಫ್ಯಾಕ್ಟ್ರಿ ಮಾಡ್ಬೇಕಾದ್ರೂ ಮಾಡ್ತಾರೆ. ಅದರ ಫಲ ಮುಂದಿನ ಜನರೇಷನ್ಗೆ ಆಗುತ್ತೆ. ಅತಿ ಶೀಘ್ರದಲ್ಲೇ ಪತ್ರ ಬರೀತೀನಿ. ಅಭಿವೃದ್ಧಿ ಮಾಡ್ಬೇಕು, ಇಲ್ಲಿ ಕೈಗಾರಿಕೆ ತರಬೇಕು. ಇದು ಏನೋ ನಾನು ಕೇಂದ್ರ ಉಕ್ಕು ಮತ್ತು ನಮ್ಮ ಸಂಸದರಿಗೆ ನಾನೇ ಖುದ್ದೋಗಿ ಪತ್ರ ಕೊಡ್ತೀನಿ. ಸಾಫ್ಟ್ವೇರ್ ಪಾರ್ಕ್ ಮಾಡೋದಕ್ಕೆ ನಿಮ್ಮ ಸಹಕಾರ. ಅಲ್ಲ, ಈಗ ವಿರೋಧ ಮಾಡ್ತಾ ಇಲ್ಲ, ಅವಾಗ ಮಾಡಿರ್ಬೋದು, ಈಗ ವಿರೋಧ ಇಲ್ಲ. ಈಗ ಅವರೇ ಹೇಳಿಲ್ವೇನ್ರಿ ಮಂಡ್ಯಕ್ಕೆ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಕಾರ್ಖಾನೆಗಳು ತರ್ತೀನಿ ಅಂತ. ಆಯ್ತು, ಅದಕ್ಕೆ ಅವ್ರಿಗೂ ಹೋಗಿ ಕನ್ವಿನ್ಸ್ ಮಾಡಿ, ಸರ್ ಹಿಂಗ ಮಾಡಿದ್ರೆ ಈಗ ಈ ರೀತಿ ಆದ್ರೆ ಈಗ ನಮ್ಮ ಮಕ್ಳು ನಿಮ್ಮ ಮಕ್ಳೇನೋ ಓದ್ಬಿಟ್ರು ಕೈ ತುಂಬಾ ಸಂಬಳ ತಗೊಳ್ತಾರೆ, ರೈತರ ಮಕ್ಳಿಗೆ ಫ್ಯಾಕ್ಟ್ರಿ ಇಲ್ಲಿ ಬರ್ಲಿ ಸರ್, ಇಲ್ಲಿ ಸಾಫ್ಟ್ವೇರ್ ಪಾರ್ಕ್ ಬರ್ಲಿ ಸರ್ ಅಂತ ನಮ್ಮ ಸಂಸದರಿಗೂ ನಾನು ಲೆಟರ್ ಕೊಟ್ಟು ಕನ್ವಿನ್ಸ್ ಮಾಡ್ತೀನಿ. ಪಾರ್ಕ್ ಅನ್ನ ಮಂಡ್ಯದಲ್ಲಿ